ಭಾರತೀಯ ಚಿತ್ರರಂಗದಲ್ಲಿ ಇವರು ಮಾಡಿದ್ದನ್ನ ಬೇರೆ ಯಾರು ಮಾಡೋದಕ್ಕಾಗಲ್ಲ. ಬೇರೆ ಅವರು ಮಾಡಿದ್ದು ಇವರು ಮಾಡೋದು ಇಲ್ಲ. ಇವರೊಬ್ಬರೇ ಇರೋದು ಮಾಸ್ಟರ್ ಪೀಸ್. ಇಷ್ಟು ಹೇಳಿದ ಮೇಲೆ ಗೊತ್ತಾಗಿರಬೇಕು ಅವ್ರು ಯಾರು ಅಂತ. ನನ್ನ ಅದರ್ ದ್ಯಾನ್ ಬುದ್ಧಿವಂತ, ಸ್ಯಾಂಡಲ್ವುಡ್ನ ದಿ ಬೆಸ್ಟ್ ಡೈರೆಕ್ಟರ್ ಕಮ್ ಆ್ಯಕ್ಟರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಇವತ್ತು ಯಾಕೆ ಅವ್ರು ನಮಗೆ ಸಿಕ್ಕಿದ್ದಾರೆ ಅಂತ ಅಂದರೆ, ಇವತ್ತು ಎಷ್ಟೋ ಜನಕ್ಕೆ ಒಂದು ದಾರಿ ಮಾರ್ಗದರ್ಶನ ಆದಂತಹ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರೋವಂಥದ್ದು ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಕೂಡ ಈ ಸಿನಿಮಾ ಹುಟ್ಟು ಹಾಕಿತ್ತು. ಸೊ ಇದೆಲ್ಲದ್ರ ಬಗ್ಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ. ಎಷ್ಟೋ ಜನ ಕಾಯ್ತಿದ್ರು ಈ ಸಿನಿಮಾ ರಿಲೀಸ್ಗಾಗಿ. ಅವ್ರನ್ನ ಮಾತಾಡ್ಸೋಣ. ಸರ್ ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡಿದಂತಹ ಸಿನಿಮಾ ಇದು. ಚಿಕ್ಕ ಮಕ್ಕಳಿದ್ದಾಗ ನೋಡಿದಾಗ ಏನೂ ಅರ್ಥ ಆಗಿರೋದಿಲ್ಲ. ಆದರೆ ಈಗ ರಿಲೀಸ್ ಆಗ್ತಿರೋವಂಥದ್ದು ಎಷ್ಟೋ ಜನ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನೀವು ಸಿನಿಮಾ ಕಮಿಂಗ್ ಸೂನ್ ಅಂತ ಹಾಕಿದಾಗ ನಾನು ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇದ್ದೆ, ವಾವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾವಂತೂ ನೋಡಬೇಕು, ತುಂಬ ಎಕ್ಸೈಟೆಡ್ ಆಗಿದ್ದೀವಿ, ಮತ್ತೊಂದು ಸರಿ ಬಿಗ್ ಸ್ಕ್ರೀನಲ್ಲಿ ಸಿನಿಮಾ ನೋಡಬೇಕು ಅಂತ ಖುಷಿ ಪಟ್ಟವರೇ ಹೆಚ್ಚು. ಸೊ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಇಲ್ಲ, ಖಂಡಿತ ನನಗೂ ಒಂದು ಖುಷಿ ಇದೆ. ಇನ್ನು ತುಂಬ ಜನ ಕೇಳಿದ್ರು ಯಾವಾಗ ರಿಲೀಸು ಅಂತ. ಬಟ್ ಅದೇನಂದರೆ ಆಗ ಫಿಲಮ್ ಫಾರ್ಮೇಟಲ್ಲಿ ಮಾಡಿದ ಪಿಕ್ಚರ್ ಇದು. ಏನು ಹೇಳಿ, ಫಿಲಮಲ್ಲಿ ಮಾಡಿದ್ದು ಇವಾಗ ಡಿಜಿಟಲ್ ಕನ್ವರ್ಟ್ ಮಾಡಿ ಅದನ್ನು ಒಂದ್ಸತಿ ಕೇಳಿದ್ದೆ. ಅವರು ಕೂಡ ಓಡಾಡಿದ್ರು. ಆಮೇಲೆ ಏನಾಯಿತು ಗೊತ್ತಾಗಿರಲಿಲ್ಲ. ಅವ್ರಿಗೂ ಪ್ರೊಡ್ಯೂಸರ್ಗೂ ಮಾಡಬೇಕು ಅಂತ ಭಾಳ ಇಂಟ್ರೆಸ್ಟ್ ಇತ್ತು. ಅದೇನೋ ಈಗ ನನಗೆ ಅನ್ಎಕ್ಸ್ಪೆಕ್ಟೆಡ್ ಇದು. ನಾನು ನೋಡ್ಬಿಟ್ಟಾರೆ ಇದೇನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನಿಮ್ಗೆ ಗೊತ್ತಿರೋ ಹಂಗೆ ಆಗಲೇ ಅದು ಅಹೆಡ್ ಆಫ್ ಟೈಮ್ ಅಂತ ಹೇಳೋರು. ಬಟ್ ಈಗ ಅದು ಕರೆಕ್ಟಾಗಿ ಕಾಲ ಪಕ್ವವಾಗಿದೆ ಅನಿಸುತ್ತೆ. ಬಟ್ ಆಗಲೇ ಜನ ಹೆಡ್ ಆಫ್ ಟೈಮ್ ಇದ್ದರು. ಆಗಲೇ ಅದನ್ನು ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ್ರು. ಖಂಡಿತ ಈಗಿನ ಜನ್ರೇಷನ್ ಅವರು ಏನೋ ಥಿಯೇಟ್ರಲ್ಲಿ ನೋಡಿದಾಗ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ ನನಗೂ ಭಾಳ ಇದಿದೆ. ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅಂದರೆ, ಸದ್ಯ ಪ್ರಸ್ತುತ ಸಮಾಜದಲ್ಲಿ ನಡೀತಿರೋ ಘಟನೆಗಳಿಗೆ ಈ ಸಿನಿಮಾ ಪೂರಕವಾಗಿದೆ ಅಂತ ಅನಿಸುತ್ತೆ. ಈಗ ಸುದ್ದಿವಾಹಿನಿಗಳಲ್ಲಿ ಬೇರೆ ಎಲ್ಲ ಕಡೆ ನೋಡ್ತಾ ಇರ್ಬೋದು, ಅಶ್ಲೀಲತೆ ಇರೋ ಸುದ್ದಿಗಳೇ ಈಗ ಅಬ್ಬರಿಸ್ತಾ ಇರೋದು. ಸೊ ಅದಕ್ಕೆ ತಕ್ಕಂತಿದೆ ಸಿನಿಮಾ. ಅದನ್ನೇ ನೀವು ಹೇಳೋದು ಕೊಟ್ಟಿರೋದು. ಫಾರ್ ಜನ ಆ್ಯಪಲ್ ಅಂತ ಅನ್ಕೊಂತಾರೆ, ಆದರೆ ಫಾರ್ ಅನ್ನೋದಕ್ಕೆ ಮತ್ತೊಂದು ಮೀನಿಂಗ್ ಕೊಟ್ಟವ್ರೆ ನೀವು. ಅಡಲ್ಟ್ಸ್ ಅಂದರೆ ಬುದ್ಧಿವಂತರು ಅಂತ. ಇಲ್ಲ, ಖಂಡಿತ. ಆ್ಯಕ್ಚುಲಿ ನನಗನ್ಸೋದು ನಿಜವಾಳು ಈಗ ತುಂಬ ಜನ ಹೇಳ್ತಾರೆ ಈಗಲೂ ಮಾಡ್ಬೋದು ನೀವು ಅದನ್ನು. ಉಪೇಂದ್ರ, ಓಂ ಅದೆಲ್ಲ ಈಗಿನ ಟ್ರೆಂಡಿಗೆ ಮಾಡ್ಬೋದು. ಮೊನ್ನೆ ಧ್ರುವ ಅವರು ಸಿಕ್ಕಿದ್ರು, ಧ್ರುವ ಸರ್ಜಾ ಅವರು. ಸರ್, ನಿಮ್ದು ಎಲ್ಲ ಸಿನಿಮಾನೂ 2 ಮಾಡ್ಬೋದಲ್ಲ ಸರ್, ಎಲ್ಲದಕ್ಕೂ ಆಪ್ಷನ್ ಇದೆ ಅಂತ ಇದ್ರು. ಇಲ್ಲ, ಖಂಡಿತ. ಆ್ಯಕ್ಚುಲಿ ಬಟ್ ಅದೇ ರಿಲೀಸ್ ಆಗ್ತಿರೋ ತುಂಬ ಖುಷಿ. ನನಗೂ ಕೂಡ ನನ್ನ ಮಕ್ಕಳೆಲ್ಲ ನೋಡಬೇಕು ಅಂತಿದ್ದಾರೆ. ತುಂಬ ಜನ ಈಗಿನ ಜನ್ರೇಷನ್ನು ನೋಡಬೇಕು ಅಂತಿದ್ದಾರೆ. ಫಸ್ಟ್ ಅವರು ಒಂದು 4 ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡ್ರಂತೆ. ಎಲ್ಲ ಕಡೆಯಿಂದ ಡಿಮಾಂಡ್ ಹೋಗ್ಬಿಟ್ಟು ತುಂಬ ಕಡೆ ರಿಲೀಸ್ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ತುಂಬ ಚೆನ್ನಾಗಿದೆಯಂತೆ. ಆಲ್ರೆಡಿ ಟಿಕೆಟ್ಸ್ ತೊಗೊಂಡಿರೋದೆಲ್ಲ ನನಗೆ ಕಳಿಸ್ತಾ ಇದ್ದಾರೆ. ನಾವೆಲ್ಲ ಗ್ಯಾಂಗ್ ಹೋಗ್ತೀವಿ ಅಂತ. ಆಲ್ರೆಡಿ 600-800 ಇದಾಗ್ಬಿಟ್ಟಿದೆಯಂತ ಪ್ರಸನ್ನಲ್ಲಿ. ಸೊ ಇಟ್ ಈಸ್ ಗುಡ್. ನಿಜವಾಗ್ಲೂ ನನಗೂ ಒಂದು ಖುಷಿ ಇದೆ ಈಗ ನೋಡಿದವ್ರು ಏನಂತಾರೆ ಅಂತ. ಸೊ ನಾವು ಕೂಡ ಎಕ್ಸೈಟೆಡ್ ಆಗಿದ್ದೀವಿ ಸರ್, May 17th ಸಿನಿಮಾ ನೋಡೋದಕ್ಕೆ ಬಿಗ್ ಸ್ಕ್ರೀನಲ್ಲಿ. ಸೊ ಸರ್, ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮ್ಮ ಇಂಟ್ರೊಡಕ್ಷನಲ್ಲಿ, ಬೇರೆಯವ್ರು ಮಾಡಿದ್ದನ್ನು ನೀವು ಮಾಡಲ್ಲ, ನಿಮ್ಮ ಸಿನಿಮಾಗಳನ್ನ ಬೇರೆ ಯಾರು ಮಾಡೋದಕ್ಕಾಗಲ್ಲ. ಹೇಗೆ ಸಾಧ್ಯ ಸರ್? ಅಯ್ಯೋ, ಆ ಥರ ಏನಿಲ್ಲ. ಆ ಥರ ಏನೋ ಅವಾಗಿಂದ ನೀವು ಹೇಳ್ಕೊಂಡೇ ಬಂದಿದ್ದೀರಾ. ಗೊತ್ತಿಲ್ಲ, ನನಗೂ ಅದೇನು ಇನ್ಸ್ಪಿರೇಷನ್ ಅಂತದೆ. ನೀವೆಲ್ಲ ಹೇಳಿ ಏನೋ ಅಭಿಮಾನಿಗಳು ಎಲ್ಲ ಪ್ರೇಕ್ಷಕರು ಹೇಳಿ ನೀವು ಭಾಳ ಬೇರೆ ಥರ ಮಾಡ್ತೀರ. ನನಗೂ ಅದೇ ತಲೆಯಲ್ಲಿ ಓಡೋದೇನೋ ಬೇರೆ ಥರ ಹೇಳಬೇಕು ಅಂತ. ಸೊ ಮುಂಚೆಯಿಂದ ನನಗೆ ಅದಿತ್ತು. ಸೊ ಅದರದ್ದು ಒಂದು ಎಕ್ಸ್ಪೆರಿಮೆಂಟ್ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಟೈಮ್ ಒಂದು ಸ್ಕ್ರೀನ್ ಪ್ಲೇಲಿ ಆಟಾಡಿ ಸಿನಿಮಾ ಇದು. ಅದಕ್ಕೆ ಇದು ತುಂಬ ಇಂಡಸ್ಟ್ರಿಯಲ್ಲಿರೋ ಡೈರೆಕ್ಟ್ರನ್ನ ಇನ್ಸ್ಪೈರ್ ಮಾಡ್ತೀವಿ ಸಿನಿಮಾ. ಆ ವಿಷಯದಲ್ಲಿ ಒಂದು ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ. ತುಂಬ ಜನ ಡೈರೆಕ್ಟ್ರಿಗೆ ಹೇಳ್ತಾರೆ, ಸರ್ ನಾವು ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡಿದ್ವಿ ಸಿನಿಮಾಗೆ ಬರಬೇಕು ಅಂತ, ಆ್ಯಕ್ಟ್ ಮಾಡಬೇಕು ಅಂತ, ಡೈರೆಕ್ಟರ್ ಆಗಬೇಕು ಅಂತ. ಆ ಥರ ಅದೇ ಗೊತ್ತಿಲ್ಲ, ಅದೇನೋ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಅದನ್ನು ಮಾಡಿಸಿದ್ದು ಪ್ರೇಕ್ಷಕರೇ. ಸರ್, ರಿವರ್ಸ್ ಸ್ಕ್ರೀನ್ ಪ್ಲೇ ಅದ್ರ ಬಗ್ಗೆ ಹೇಳೋದಾದರೆ, ಅಂದರೆ ಫ್ಲ್ಯಾಶ್ ಬ್ಯಾಕ್ಸ್ ವಿತ್ ಮಲ್ಟಿಪಲ್ ಫ್ಲ್ಯಾಶ್ ಬ್ಯಾಕ್ಸ್ ವಿತಿನ್ ಮಲ್ಟಿಪಲ್ ಫ್ಲ್ಯಾಶ್ ಬ್ಯಾಕ್ಸು ಆ ಥರದ್ದು ಎಲ್ಲೂ ನೋಡಿಲ್ಲ ಅಂತ ಇದ್ರು ಜನ. ಮತ್ತು ನಾನೀಗ ನೋಡಿದಾಗ ಜಸ್ಟ್ ಉಪೇಂದ್ರ ಅವ್ರ ಸಿನಿಮಾ ಅಂದರೆ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನನಗೆಲ್ಲೂ ಕನ್ಫ್ಯೂಷನ್ ಆಗಲಿಲ್ಲ. ಎಷ್ಟು ಅರ್ಥಬದ್ಧವಾಗಿದೆ ಸಿನಿಮಾ ಅಂತ ಅಂದರೆ, ಅದನ್ನು ನೋಡಿದವರು ಅದರಲ್ಲಿ ತಿಳ್ಕೋಬೇಕಾಗಿರೋದು ಸಾಕಷ್ಟಿದೆ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಾ ನೀವು ಆ ಸಿನಿಮಾದಲ್ಲಿ. ಹೌದು, ಬಟ್ ಅದನ್ನು ಸ್ವಲ್ಪ ಮಜವಾಗಿ ಹೇಳಿದ್ವಿ ಅಷ್ಟೇ. ಏನಂದರೆ ಯೂತ್ಫುಲ್ ಆಗಿ ಮಜವಾಗಿ
ಜನ ಓ ಥಿಯೇಟ್ರಲ್ಲಿ ಕಿರ್ಚಿ ಅದನ್ನ ಎಂಜಾಯ್ ಮಾಡಿ ಆಮೇಲೆ ಅರ್ಥ ಮಾಡ್ಕೊಳ್ಳೋ ಥರ ಮಾಡಿದ್ವಿ. ಅದರಲ್ಲಿರೋ ಡೈಲಾಗ್ಸ್ ಇರ್ಬೋದು, ಸೀಕ್ವೆನ್ಸ್ ಇರ್ಬೋದು, ಇದನ್ನ ಮಾಡ್ಬೇಕಾದ್ರೆ ಇವಾಗಲೂ ನನಗೆ ಜ್ಞಾಪಕ ಇದೆ. ಆ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ನಾನು ಎಲ್ಲ ಹುಡುಗರಿಗೆ ಏನೋ ಒಂದು 5 ನಿಮಿಷ ಯಾರು ಪ್ರಪಂಚದಲ್ಲೇ ಮಾಡೋರು ಆ ಥರದ್ದು ಏನೋ ಮಾಡಬೇಕು ಅಂತ, ಎಲ್ಲ ಮಾಡಿಬಿಟ್ಟಿದ್ದಾರೆ, ಏನು ಮಾಡ್ತೀವಿ ಆ ಥರದ್ದು ಅಂತ. ಇಲ್ಲ ಅದು ಏನೋ ಮಾಡಬೇಕು ಅಂತ. ಅದಕ್ಕೆ ಫಸ್ಟ್ ಒಂದು 5 ನಿಮಿಷ ಒಂದು ಕ್ಯಾರೆಕ್ಟರ್ ಬರುತ್ತೆ, ಏನೇನೋ ವಿಚಿತ್ರವಾಗಿ ಕಟ್ ಆಗುತ್ತೆ, ಏನು ನಡೀತಿದೆ ಗೊತ್ತಾಗಲ್ಲ. ಸೊ ಆಮೇಲೆ ಅದಕ್ಕೊಂದು ಲಾಜಿಕ್ ಕೊಟ್ವಿ, ಅದೊಂದು ಏನೋ ಸೆನ್ಸಾರ್ ಆಗಿರೋ ಕಥೆ ಅದು, ಸಿನಿಮಾ ಅದು ಅಂತ. ಅಲ್ಲೊಂದು ಲಾಜಿಕ್ ಸಿಕ್ಕಿದಾಗ ಅಲ್ಲೊಂದು ಕ್ಲಾರಿಟಿ ಸಿಗುತ್ತೆ. ಅದಾದ್ಮೇಲೆ ಆ ಸ್ಕ್ರೀನ್ ಪ್ಲೇ ಫುಲ್ ಹಂಗೆ ಹೋಗ್ತಾ ಇರುತ್ತೆ. ಇದೇನಿದು ಅನ್ನೋಷ್ಟರಲ್ಲಿ ಇನ್ನೊಂದೇನೋ ಆಗುತ್ತೆ. ಈಗಲೂ ಒಂದು ಸೀನ್ ಜ್ಞಾಪಕ ಇದೆ ನನಗೆ, ಏನೋ ಇಂಟ್ರೊಡಕ್ಷನ್ ಏನೋ ಜೀಪ್ ಬಿಡ್ತಾನಲ್ಲ ಹೀರೋಯಿನ್ ಮೇಲೆ, ಅದ್ರ ಅಪ್ಪಾಗಿ ಬರ್ಕೊಂಡಿದ್ದೆ. ನಾನಿನ್ನೂ ಡೈಲಾಗ್ ಬರೆದಿಲ್ಲ, ಶಾರ್ಟ್ ಡಿವಿಷನ್ ಎಲ್ಲ ಮಾಡಿರ್ಲಿಲ್ಲ. ತುಂಬಾ ಇದಾಗಿ ಒಂದು ರಪ್ಪಾಗಿ ಅವಳು ಬರೆದಿಟ್ಕೊಂಡು ಅದು ಫೈನಲ್ ಬರೋವರೆಗೂ ನಾನು ಅದನ್ನ ಸ್ವಲ್ಪ ಅದರೊಳಗೆ ಯೋಚನೆ ಮಾಡ್ತಾ ಇರ್ತೀನಿ. ನೇನು ಶೂಟಿಂಗ್ ಹೋಗ್ಬೇಕು, ನಾನು ನಮ್ಮ ಹನುಮಂತ್ ಅಂತ ನಮ್ಮ ಫ್ರೆಂಡ್ ಇಬ್ರು ಮಲಗಿದ್ವಿ. ಬೆಳಿಗ್ಗೆದ್ದು ಕೂತ್ಕೊಂಡೆ, ಫುಲ್ಲು ಬೆನ್ನೆಲ್ಲ ಏನೋ ಆ ಪೇಯ್ನ್ ಇದೆ. ಆ್ಯಕ್ಚುಲಿ ಎಲ್ಲ ಓಡಾಡಿದ್ದು ಶೂಟಿಂಗ್ ಮಾಡಿದ್ದೆಲ್ಲ. 7 ಗಂಟೆ ಶೂಟಿಂಗ್ ಹೋಗ್ಬೇಕು. ಒಂದು 5:15 ಎದ್ಬಿಟ್ಟು ಬರದೆ, ಇದೆಲ್ಲ ಬರೆದು ಫಸ್ಟ್ ಅವನೇ ಪಕ್ಕದಲ್ಲಿ ಎಬ್ಬಿಸ್ಬಿಟ್ಟು ಒಂದು ಕಾಫಿ ಕೊಟ್ಬಿಟ್ಟು ಈ ಸೀನ್ ಹೆಂಗಿದೆ ಹೇಳು ಅಂತ. ಈಗಲೂ ನನ್ನ ಕಣ್ಣಿಗೆ ಕಡ್ದಂಗಿದೆ. ಅವ್ನು ಫುಲ್ ಹಿಂಗೆ ಆಗ್ಬಿಟ್ಟ, ಹಿಂಗೆ ಸೂಪರ್ ಅಮ್ಮ ಅಂತ. ಅದೊಂದು ಇನ್ಸ್ಪಿರೇಷನ್ ನಮಗೆ, ನಮ್ಮ ಕಾಲೇಜ್ ಫ್ರೆಂಡ್ಸ್ಗಳಿಗೆ ನಾನು ಆ ಥರ ಎಲ್ಲ ಹೇಳ್ತಾ ಇದ್ದೆ. ಯಾಕಂದರೆ ಸಿನಿಮಾದವ್ರಿಗೆ ಹೇಳೋದಕ್ಕಿಂತ ನನ್ನ ಹೊಸಬರ್ಗೆ ಹೇಳಿದಾಗ ಅವ್ರ ಹತ್ರ ಆಡಿಯನ್ಸ್ ಥರ ನೋಡ್ತಾರೆ ಅಂತ. ಅದೇ ಥರ ನನ್ನ ಸರ್ಕಲ್ಲು ಇತ್ತು. ಸೊ ಅದು ಹೇಳಿದಾಗ ಆ ಥ್ರಿಲ್ ಆಗಿದ್ದ. ಇವಾಗಲೂ ಆ ಒಂದು ಸೀನ್ ಮಾತ್ರ ಫುಲ್ಲು ಜ್ಞಾಪಕ ಇದೆ ನನಗೆ. ಅವ್ನಿಗೆ ಬೆಳಿಗ್ಗೆದ್ದು ಎಕ್ಸ್ಪ್ಲೈನ್ ಮಾಡಿದ್ದು, ಆಮೇಲೆ ಶೂಟಿಂಗ್ ಮಾಡಿದ್ದು ಅದನ್ನು.